ಎಲ್ರಿಗೂ ನಮಸ್ಕಾರ. ಇವತ್ತು ರೇರ್ ಆಗಿರೋ ಮೋಸ್ಟ್ ಆಫ್ ದಿ ಪೀಪಲಿಗೆ ಗೊತ್ತಿಲ್ಲದೆ ಇರೋ ಇನ್ಸೆಮಿನೇಷನ್ ಮೆಥಡ್ ಬಗ್ಗೆ ಮಾತಾಡೋಣ. ಏನಂತಂತಂದರೆ ಸುಮಾರು ಜನ ಇನ್ಫರ್ಟಿಲಿಟಿಗೋಸ್ಕರ ಮಗು ಪಡೆಯೋದಕ್ಕೋಸ್ಕರ ಟ್ರೀಟ್ಮೆಂಟ್ ಮೆಥಡ್ ನೀವು ತೊಗೊತಾ ಇದ್ದೀರಾ ಅಂತಂತಂದರೆ ಮೇಜರ್ ಇಶ್ಯೂಸ್ ಏನೂ ಇರೋದಿಲ್ಲ. ಸೊ ದ್ಯಾಟ್ ಎಲ್ಲರಿಗೂ ಬೇರೆ ಮಿನಿಮಮ್ ಯಾವುದು ಓವಲೇಷನ್ ಇಂಡಕ್ಷನಿಂದ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಫೊಲಿಕ್ಯುಲರ್ ಸ್ಟಡಿಯಿಂದ ಸ್ಟಾರ್ಟ್ ಮಾಡ್ತಾರೆ. ಫೊಲಿಕ್ಯುಲರ್ ಸ್ಟಡಿ, ಓವಲೇಷನ್ ಇಂಡಕ್ಷನ್, ಅದಾದಮೇಲೆ IUI, ಅದಾದಮೇಲೆ IVF. ಓಕೆ, ಸೊ ಅಗೇನ್ IVF ಒಳಗೆ ನೆಕ್ಸ್ಟು ICSI. ಸೊ ಈಗ ಫಾಲಿಕ್ಯುಲರ್ ಸ್ಟಡಿ ಮಾಡಿಸ್ತೀರಾ, ಓವಲೇಷನ್ ಇಂಡಕ್ಷನ್ ಮಾಡಿಸ್ತೀರಾ. ಸೊ ಆದಮೇಲೆ ಪರ್ಟಿಕ್ಯುಲರ್ ಡೇಸಲ್ಲಿ ಎಗ್ಗೆಲ್ಲ ತುಂಬ ಚೆನ್ನಾಗಿ ಪ್ರೊಡ್ಯೂಸ್ ಆಗಿದೆ ಅಂದಮೇಲೆ HCG ಶಾರ್ಟೂ ಕೊಟ್ಟು ನೀವು ಈ ಪರ್ಟಿಕ್ಯುಲರ್ ಡೇಸು ಜೊತೆಗಿರಿ ಅಂತ ಹೇಳಿ ಕಳಿಸಿರ್ತಾರೆ ನಿಮಗೆ. ಬಟ್ ಬಿಕಾಸ್ ಆಫ್ ಆ್ಯಂಗ್ಸೈಟಿ ಆಗ್ತಾ ಇಲ್ಲ ಎಲ್ಲ ಸರಿ ಇದೆ ಆದರೂ ಆಗ್ತಾ ಇಲ್ಲ ಅನ್ನೋ ಒಂದು ಸಿಂಪಲ್ ಸ್ಟ್ರೆಸ್ ದಾರದಿಂದ ಆಗ್ತಾ ಇರೋದಿಲ್ಲ. ಓಕೆ, ಆ ಪರ್ಟಿಕ್ಯುಲರ್ ಟೈಮಲ್ಲಿ ನಿಮಗೆ ಯಾವತ್ತು ಹೇಳಿರ್ತಾರೆ ಆವತ್ತಿನ ದಿವಸನೇ ನಿಮಗೆ ಇಜಾಕ್ಯುಯೇಷನ್ ಇಶ್ಯೂನೋ ಅಥವಾ ಎರೆಕ್ಟೈಲ್ ಇಶ್ಯೂನೋ ಅಥವಾ ವೆಜೈನಸ್ಮಸ್ ಅನ್ನೋ ಇಶ್ಯೂನೋ ಆಗಬಹುದು. ಓಕೆ, ಸೊ ಈ ಮೂರೂ ಏನು ಅಂತಂತಂದರೆ ಸೈಕಲಾಜಿಕಲ್ ಇಶ್ಯೂಸ್. ಯಾವುದು ಇದು ಮೂರು ಯಾವುದೂ ಪರ್ಮನೆಂಟ್ ಅಲ್ಲ. ಇಜಾಕ್ಯುಯೇಷನ್ ಇಶ್ಯೂ ಆಗ್ತಾ ಇದೆ ಅಂತಂದರೆ ಪರ್ಮನೆಂಟ್ ಅಲ್ಲ. ಅದನ್ನು ತಲೆನಲ್ಲಿ ಇಟ್ಕೊಳ್ಳಿ, ನೀವು ಇಟ್ಕೊಳ್ಳಿ, ಬರೀ ಗಂಡು ಮಕ್ಕಳಿಗೆಲ್ಲ. ಈವನ್ ಯು ಶುಡ್ ನೋ. ಓಕೆ, ಹಿಂಗೆ ಆಗ್ತಾ ಇದೆ ಅಂತಂತಂದರೆ ಇದು ಯಾವುದು ಪರ್ಮನೆಂಟ್ ಅಲ್ಲ ಅನ್ನೋದು ನಿಮ್ಮ ತಲೆನಲ್ಲೂ ಇಟ್ಕೊಳ್ಳಿ. ಯಾವಾಗ ಮ್ಯೂಚುವಲ್ ಟ್ರಸ್ಟ್ ಇರೋದಿಲ್ಲ, ಆವಾಗ ನಂಬಿಕೆ ಇಲ್ಲ ಅಂತಂದವಾಗ ಕನ್ಸೀವ್ ಆಗೋ ಪಾಸಿಬಿಲಿಟಿ ಇದ್ರೂ ಕನ್ಸೀವ್ ಆಗೋದಿಲ್ಲ. ಓಕೆ, ಸೊ ಇದೆಲ್ಲ ಸೈಕಲಾಜಿಕಲ್ ಇಶ್ಯೂಸ್. ಈ ಥರ ಸೈಕಲಾಜಿಕಲ್ ಇಶ್ಯೂಸಿಂದ ನಿಮಗೆ ಆಗ್ತಾ ಇಲ್ಲ. ವೆಜೈನಸ್ಮಸ್ ಈಸ್ ಆಲ್ಸೋ ಸೈಕಲಾಜಿಕಲ್ ಇಶ್ಯೂ ಹೆಣ್ಮಕ್ಳಿಗೆ. ಈ ಇಶ್ಯೂನಲ್ಲಿ ಏನಾಗುತ್ತೆ ಗೊತ್ತಾ, ಕೆಲವೊಂದು ಜನ ಕಾಮೆಂಟ್ ಹಾಕಿರೋದನ್ನು ನೀವು ನೋಡಿರಬಹುದು. ಏನು ಗೊತ್ತಾ, IUI ಮಾಡಿಸೋದಕ್ಕೆ ಹೋಗಿದ್ವಿ, ಕ್ಯಾಥೆಟರ್ ಒಳಗಡೆ ಹೋಗ್ತಾ ಇಲ್ಲ ಅಂತಂತ ಹೇಳಿ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಹೇಳಿ ವಾಪಸ್ ಬಂದಿರೋರು ಇದ್ದಾರೆ. ಓಕೆ, ಸೊ ಇಟ್ ಈಸ್ ಮೋಸ್ಟ್ ಟೈಮ್ ಇಟ್ ಈಸ್ ಬಿಕಾಸ್ ಆಫ್ ವೆಜೈನಸ್ಮಸ್. ಅಂದರೆ ವೆಜೈನಾ ಸುತ್ತ ಇರುವಂತಹ ಮಸಲ್ಸು ಎಷ್ಟು ಗಟ್ಟಿ ಆಗಿಬಿಡ್ತವೆ ಅಂದರೆ ಟೈಟ್ ಆಗಿಬಿಡ್ತವೆ ಅಂತಂತಂದರೆ ನಾರ್ಮಲ್ ಪೆನೆಟ್ರೇಷನ್ ಒಳಗಡೆ. ಈಗ IUI ಮಾಡಬೇಕಂದ್ರೆ ಕ್ಯಾಥೆಟರ್ ಒಳಗಡೆ ಹಾಕಬೇಕಲ್ಲ, ಹೋಗೋದಿಲ್ಲ. ಕ್ಯಾಥೆಟರ್ ಹೋಗೋಕ್ಕೂ ಬಿಡದೇ ಇರೋಷ್ಟು ಟೈಟ್ ಆಗಿಬಿಡುತ್ತೆ ಮಸಲ್ಸ್. ಅದನ್ನೇ ವೆಜೈನಸ್ಮಸ್ ಅಂತ ಕರೀತಾರೆ. ಓಕೆ, ಇದು ನಾರ್ಮಲ್ ಪೆನೆಟ್ರೇಷನ್ ಟೈಮಲ್ಲೂ ಕೂಡ ಆಗಬಹುದು ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಹೆಣ್ಮಕ್ಳಿಗೆ ವೆಜೈನಸ್ಮಸ್ಸು ಸುಮಾರಷ್ಟು ರೀಸನ್ಸಿಂದ ಆಗಬಹುದು. ಬಿಕಾಸ್ ಆಫ್ ಸೈಕಲಾಜಿಕಲ್ ಇಶ್ಯೂಸ್ ಆಗಿರ್ಬೋದು, ಟ್ರಾಮಾ ಆಗಿರಬಹುದು, ಹಿಂದೆ ಆಗಿರೋ ಯಾವುದೇ ಬ್ಯಾಡ್ ಇನ್ಸಿಡೆಂಟಿಂದ ಕೂಡ ಆಗಿರಬಹುದು. ಓಕೆ, ಸೊ ಈ ಥರ ಸೈಕಲಾಜಿಕಲ್ ಇಶ್ಯೂಸಿಂದ ಕನ್ಸೀವ್ ಆಗದೇ ಇರೋ ಅಂಥವರಿಗೆ, ಅಂದರೆ ಆ್ಯಂಗ್ಸೈಟಿ ಅರೌಂಡ್ ಇಂಟರ್ಕೋರ್ಸ್ ಟೈಮಲ್ಲೇ ಆಗುವಂತಹ ಆ್ಯಂಗ್ಸೈಟಿಯಿಂದ ನೀವು ಕನ್ಸೀವ್ ಆಗುವಂತಹ ಚಾನ್ಸು ಇಲ್ಲ, ಆಗ್ತಾಯಿದೆ, ಚಾನ್ಸ್ ಕಮ್ಮಿ ಆಗ್ತಾಯಿದೆ ಅನ್ನೋವಂಥದ್ದು ಬಿಕಾಸ್ ಆಫ್ ಎನಿ ಆಫ್ ದ ರೀಸನ್ಸ್ ಅಬೋಸೈಡ್. ಆಯಿತಾ? ಸೊ ಆ ಥರ ರೀಸನ್ಸಿಂದ ನೀವು ಕನ್ಸೀವ್ ಆಗೋಕ್ಕೆ ಆಗ್ತಾ ಇಲ್ಲ ಅಂತಂತಂದರೆ ಅಂಥವ್ರಿಗೋಸ್ಕರನೇ ಹೇಳಿ ಮಾಡಿಸಿರುವಂತಹ ಆಪ್ಷನ್ನು ಆ್ಯಟ್ ಹೋಮ್ ಇನ್ಸೆಮಿನೇಷನ್ ಕಿಟ್. ಓಕೆ, ಆ್ಯಟ್ ಹೋಮ್ ಇನ್ಸೆಮಿನೇಷನ್ ಕಿಟ್ನ ಸೆಲ್ಫ್ ಇನ್ಸೆಮಿನೇಷನ್ ಕಿಟ್ ಅಂತ ಕೂಡ ಕರೀತಾರೆ. ಓಕೆ, ಸೊ ಇದರ ಅರ್ಥ ಇನ್ಸೆಮಿನೇಷನ್. IUI ಅಂತಂದರೆ ಇಂಟ್ರಾ ಯುಟ್ರೈನ್ ಇನ್ಸೆಮಿನೇಷನ್, ಅಂದರೆ ಯೂಟ್ರಸ್ ಒಳಗಡೆಗೆ ಸೆಮೆನ್ ಹಾಕೋದನ್ನು ಇಂಟ್ರಾ ಯುಟ್ರೈನ್ಸ್ ಇನ್ಸೆಮಿನೇಷನ್ ಅಂತ ಕರೀತಾರೆ. ಓಕೆ, ಇದು ಇವತ್ತು ನಾವು ಮಾತಾಡ್ತಾ ಇರೋದು ಇಂಟ್ರಾ ವೆಜೈನಲ್ ಇನ್ಸೆಮಿನೇಷನ್. ಸೊ ಯಾವ ಆ್ಯಂಗ್ಸೈಟಿಯಿಂದನೋ ಯಾವುದೋ ಸೈಕಲಾಜಿಕಲ್ ಡಿಸಾರ್ಡರಿಂದನೋ ನಿಮಗೆ ಇಂಟರ್ಕೋರ್ಸ್ ಟೈಮಲ್ಲಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ತಾಯಿದೆ, ನಿಮಗೆ ಸೆಮನ್ನ ಸರ್ವಿಕ್ಸ್ ಹತ್ತಿರ ಪ್ಲೇಸ್ ಮಾಡುವಂತಹ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ ಗಂಡ್ಮಕ್ಳ ಕಡೆಯಿಂದನೂ ಆದರೂ ಆಗಿರ್ಬೋದು, ಹೆಣ್ಮಗು ಕಡೆಯಿಂದನಾದರೂ ಆಗಿರಬಹುದು. ಇದು ಮೇಜರ್ ಆಗಿಬಿಡುತ್ತೆ. ಯಾವಾಗ ಸರ್ವಿಕ್ಸ್ ಹತ್ತಿರ ಸೆಮೆನ್ ಹೋಗಿ ಪ್ಲೇಸ್ ಆಗೋದಿಲ್ಲ, ಅಲ್ಲಿಂದನೇ ನೆಕ್ಸ್ಟ್ ಕೆಲಸ. ಸರ್ವಿಕ್ಸ್ ಒಳಗಡೆ ಹೋಗಬೇಕಲ್ವಾ, ಸೊ ಅದು ನೆಕ್ಸ್ಟ್ ಕೆಲಸ. ಈ ಥರ ಫೇಲ್ ಆದಂಥವರಿಗೆ ಬೇರೆ ಏನೂ ಮೇಜರ್ ಇಶ್ಯೂ ಇಲ್ಲ ಅನ್ನೋ ಅಂಥವರಿಗೆ ಹೇಳಿ ಮಾಡಿಸಿರೋ ಅಂಥದ್ದು ಆ್ಯಟ್ ಹೋಮ್ ಇನ್ಸೆಮಿನೇಷನ್ ಕಿಟ್ ಅಂತ. ಸೊ ಇದ್ರ ಪ್ರಕಾರ ಏನು ಮಾಡೋದು, ಇನ್ಸೆಮಿನೇಷನನ್ನು ಮನೆಯಲ್ಲೇ ಮಾಡೋದು. ಸೊ ಯಾವಾಗ ಹೇಗೆ ಮಾಡೋದು ಅನ್ನೋದು ಪ್ರೊಸೀಜರ್ನ ಹೇಳ್ತೀನಿ. ಇದು ಇನ್ಸೆಮಿನೇಷನ್ ಕಿಟ್ ಅಂತ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಮೆಡಿಕಲ್ ಶಾಪಲ್ಲೂ ಕೂಡ ಸಿಗುತ್ತೆ. ಓಕೆ, ಸೊ ಇದರಲ್ಲಿ ಏನೇನಿರುತ್ತೆ ಕಿಟ್ಟಲ್ಲಿ,
4 to 5 ಸಿರಿಂಜ್ ಇರುತ್ತೆ. ಓಕೆ, ಸ್ಟೆರೈಲ್ ಸಿರಿಂಜ್ ಅಂತಂತಂದರೆ ನೀಟಾಗಿ ಸ್ಟೆರ್ಲೈಸೇಷನ್ ಅಂದರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಹಾಟ್ ವಾಟರಲ್ಲಿ ಕುದಿಸೋದು. ಓಕೆ, ಸ್ಟೆರ್ಲೈಸ್ ಮಾಡಿರೋ ಅಂತಹ ಅಂದರೆ ಇನ್ಫೆಕ್ಷನ್ ಏನು ಆಗದೇ ಇರೋ ಹಾಗೆ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸ್ಟೆರ್ಲೈಸೇಷನ್ ಮಾಡ್ತಾರೆ. ಬ್ಯಾಕ್ಟೀರಿಯಾಸ್ ಇಲ್ಲದೆ ಇರೋ ಹಾಗೆ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಸ್ಟೆರ್ಲೈಸೇಷನ್ ಮಾಡ್ತಾರೆ. ಈಗ ಒಂದು ಮಗುವಿನ ಹಾಲಿನ ಬಾಟಲ್ ತೊಗೊಳಪ್ಪ, ಫೀಡಿಂಗ್ ಬಾಟಲ್ ಕುಡಿಸ್ತಾನೆ ಇರ್ತೀವಿ, ಅದನ್ನು ಸ್ಟೆರ್ಲೈಸ್ ಮಾಡಿ ಅಂತ ಹೇಳ್ತಾರೆ. ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಕುಡಿಸ್ತಾನೆ ಇದ್ದರೆ ತೊಳಿದಿರ ಹಾಗೆ ಏನಾಗುತ್ತೆ? ಮಗುವಿನ ಹೊಟ್ಟೆ ಕೆಡುತ್ತಲ್ವ? ಸೇಮ್ ಅದೇ ಥರ ಇದೂ ಕೂಡ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗದೇ ಇರೋ ಹಾಗೆ ತಡೆಯೋದಕ್ಕೋಸ್ಕರ. ಯಾಕಂತಂದರೆ ಅದನ್ನು ವಜೈನ ಒಳಗಡೆಗೆ ಇಂಜೆಕ್ಟ್ ಮಾಡಬೇಕಲ್ವಾ. ಸೊ ಹಾಗಾಗಿ ಎಲ್ಲದನ್ನು ಈಗ ಆಪ್ರೇಷನ್ ಮಾಡಬೇಕು ಅಂತಂತಂದರೆ ಒಂದು ಕತ್ರಿಯಿಂದ ಹಿಡಿದು ಒಂದು ಚಾಕುಯಿಂದ ಹಿಡಿದು ಎಲ್ಲನೂ ಸ್ಟೆರ್ಲೈಸೇಷನ್ ಮಾಡ್ತಾರೆ. ಇದೇ ಥರ. ಸೊ ಈ ಕಿಟ್ಟಲ್ಲಿ ಏನಿರುತ್ತೆ ಅಂತಂದರೆ 5 ಸಿರಿಂಜಸ್ ಇರುತ್ತೆ. ಒಂದೊಂದು ಕಿಟ್ಟಲ್ಲಿ 4 ಇರುತ್ತೆ, ಒಂದೊಂದು ಕಿಟ್ಟಲ್ಲಿ 6 ಸಿರಿಂಜ್ ಇರುತ್ತೆ. ಹಾಗೆ ಇದನ್ನು ನೀವು ಯಾವ ರೀತಿ ಬೇಕೋ ಆ ರೀತಿ ಎಷ್ಟು ಸಿರಿಂಜ್ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಬುಕ್ ಮಾಡ್ಕೋಬಹುದು. ಸೊ ಒಂದು ಕಿಟ್ಟಲ್ಲಿ ಮಿನಿಮಮ್ 4 ಸಿರಿಂಜ್ ಇರುತ್ತೆ. ಈ ಸಿರಿಂಜಿಗೆ ಮುಂದೆ ನೀಡಲ್ ಇರಲ್ಲ. ಓಕೆ, ನಾರ್ಮಲ್ ನಿಮಗೆ ಸಿರಿಂಜ್, ಇಂಜೆಕ್ಷನ್ ಸಿರಿಂಜ್ ಗೊತ್ತಲ್ಲ, ಅದೇ ಥರನೇ ಇರುತ್ತೆ. ಮುಂದೆ ಸಿರಿಂಜ್ ಇರೋದಿಲ್ಲ. ಈ 4 ಸಿರಿಂಜ್ ಏನು ಅಂತಂತಂದರೆ ನೀಡಲ್ ಇಲ್ಲದೆ ಇರುವಂತಹ ಸಿರಿಂಜು, ಸ್ಟೆರ್ಲೈಸ್ ಮಾಡಿರುವಂತಹ ಸಿರಂಜು. ಓಕೆ, ಇದನ್ನು ಬಿಟ್ಟರೆ ನೆಕ್ಸ್ಟು ಕಂಟೈನರ್ ಕೊಟ್ಟಿರ್ತಾರೆ. ಸೆಮೆನ್ ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಿಮಗೆ ಕಂಟೈನರ್ ಕೊಟ್ಟಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಕಿಟ್ಟಲ್ಲಿ 3 ಇರುತ್ತೆ, ಒಂದೊಂದು ಕಿಟ್ಟಲ್ಲಿ 2 ಇರುತ್ತೆ, ಒಂದೊಂದು ಕಿಟ್ಟಲ್ಲಿ 4 ಇರುತ್ತೆ. ಓಕೆ, ಇದನ್ನು ಬಿಟ್ಟರೆ ಓವ್ಯುಲೇಷನ್ ಟ್ರ್ಯಾಕರ್ ಇರುತ್ತೆ, ಓವ್ಯುಲೇಷನ್ ಕಿಟ್ ಇರುತ್ತೆ. ಸೊ ಓವ್ಯುಲೇಷನ್ ಕಿಟ್ ಏನು ಕೊಟ್ಟಿರ್ತಾರೆ ಅಂತಂತಂದರೆ ಆಬ್ವಿಯಸ್ಲಿ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಇದನ್ನು ಮನೆಯಲ್ಲೇ ಮಾಡೋದ್ರಿಂದ ಓವ್ಯುಲೇಷನ್ನ ಟ್ರ್ಯಾಕ್ ಮಾಡಿ ನೀವು ಮಾಡಬೇಕಿದನ್ನು. ಸೊ ಹಾಗಾಗಿ ಓವ್ಯುಲೇಷನ್ ಕಿಟ್ನ ಕೂಡ ಕೊಟ್ಟಿರ್ತಾರೆ. ಸೇಮ್ ಜೆಂಡರ್ ಕಪಲ್ ಇದ್ದರು ಅಂತಂದ್ರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದ್ರ ಜೊತೆಗೆ ಇದು ಕಾಸ್ಟ್ ಎಫೆಕ್ಟಿವ್. ಮೋಸ್ಟ್ ಆಫ್ ದಿ ಕಿಟ್ಸು ನಿಮಗೆ 1000-2000 ರುಪೀಸಲ್ಲೇ ಬರೋದ್ರಿಂದ IUIಗೆ ಮಿನಿಮಮ್ 12,000 13,000. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಹಾಸ್ಪಿಟಲ್, ಡಿಪೆಂಡ್ಸ್ ಆನ್ ಸಿಟಿ, ಯಾವ ಊರಲ್ಲಿದ್ದೀರಾ, ಯಾವ ಹಾಸ್ಪಿಟಲಲ್ಲಿದ್ದೀರಾ, ಯಾವ ಡಾಕ್ಟ್ರ್ ನೋಡ್ತಾ ಇದ್ದಾರೆ ಅನ್ನೋ ಆಧಾರದ ಮೇಲೆ ನಿಮ್ಮ ಪರ್ IUI ಕಾಸ್ಟು ಡಿಸೈಡ್ ಆಗುತ್ತೆ. ಆದರೆ IVIಗೆ ಏನು ಅಷ್ಟು ಜಾಸ್ತಿ ಖರ್ಚಾಗಲ್ಲ. 1000-2000 ನಿಮಗೆ ಕಿಟ್ ಬಂದೋಗುತ್ತೆ. ಅದ್ರ ಜೊತೆಗೆ ನೀವು ಪ್ರೆಗ್ನೆನ್ಸಿ ಕಿಟ್ನ ಕೂಡ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಓವ್ಯುಲೇಷನ್ ಟ್ರ್ಯಾಕರ್ನ ಕೂಡ ಪರ್ಚೇಸ್ ಮಾಡಬಹುದು. ಓಕೆ, ಸೊ ಹಾಗಾಗಿ ಇದು ಕಾಸ್ಟ್ ಎಫೆಕ್ಟಿವ್. ಸೊ ಹಾಗಾಗಿ IVI ಮಾಡಿಸೋದ್ರಿಂದ ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ ಇದೆ, ಯಾರಿಗೆಲ್ಲ ಇಜಾಕ್ಯುಯೇಷನ್ ಇರೆಕ್ಟೈಲ್ ಪ್ರಾಬ್ಲಮ್ ಇದೆ, ವೆಜೈನಸ್ಮಸ್ ಪ್ರಾಬ್ಲಮ್ ಇದೆ, ಅಂಥವರೆಲ್ಲ IVIನ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್, ಹೌ ಟು ಯೂಸ್ ದಿಸ್ ಕಿಟ್. ಇದರಲ್ಲಿ ಫಸ್ಟು ಓವ್ಯುಲೇಷನ್ನ ಟ್ರ್ಯಾಕ್ ಮಾಡಬೇಕು. ಸೊ ನೀವು ಓವ್ಯುಲೇಷನ್ ಪ್ರಿಡಿಕ್ಷನ್ ಕಿಟ್ ಅದ್ರ ಜೊತೆಗೆ ಬಂದಿತ್ತು ಅಂತಂತಂದರೆ ಓವ್ಯುಲೇಷನ್ ಸ್ಟ್ರಿಪ್ಸ್ ಬಂದಿರುತ್ತೆ, ಆಯಿತಾ. ಅದರಲ್ಲಿ ನೀವು ಯೂರಿನ್ ಹಾಕಿದ್ರಿ ಅಂತಂತಂದರೆ ಪಾಸಿಟಿವ್ ನೆಗೆಟಿವ್ ಗೊತ್ತಾಗುತ್ತೆ. ಸೊ ನೀವು ವೆದರ್ ಯು ಆರ್ ಓವ್ಯುಲೇಟಿಂಗ್ ಆರ್ ನಾಟ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಗೊತ್ತಿಲ್ಲ ನಿಮಗೆ ಓವ್ಯುಲೇಷನ್ ಪ್ರಿಡಿಕ್ಷನ್ ಕಿಟ್ ಅದ್ರ ಜೊತೆ ಕೊಟ್ಟಿಲ್ಲ ಅಂತಂದರೆ ಚಾರ್ಟ್ ಕೊಟ್ಟಿರ್ತಾರೆ ಮೋಸ್ಟ್ ಆಫ್ ದಿ ಟೈಮ್. ಸೊ ಚಾರ್ಟಲ್ಲಿ ನಿಮಗೆ ಫಸ್ಟ್ ಡೇ ಪಿರಿಯಡ್ ನಿಮಗೆ ಯಾವಾಗ ಬಂದಿದೆ ಅನ್ನೋದರಿಂದ ಹಿಡಿದು ಬ್ಲೀಡಿಂಗ್ ಯಾವಾಗ ಸ್ಟಾಪ್ ಆಯಿತು, ನೆಕ್ಸ್ಟ್ ಪಿರಿಯಡ್ ನಿಮಗೆ ಯಾವಾಗ ಬರುತ್ತೆ, ಓವ್ಯುಲೇಷನ್ ಸಿಮ್ಟಮ್ಸ್ ಯಾವಾಗೆಲ್ಲ ನೋಡ್ಕೊಂಡ್ರಿ ಅನ್ನೋದನ್ನು ನೀಟಾಗಿ ಮೆನ್ಷನ್ ಮಾಡ್ತಾ ಬರಬೇಕು. ಓವ್ಯುಲೇಷನ್ ಸಿಮ್ಟಮ್ಸ್ ಅಂದರೆ ಏನು? ಬೇಸಲ್ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಿರಬಹುದು ಆ್ಯಂಡ್ ಎಗ್ ವೈಟ್ ಡಿಸ್ಚಾರ್ಜ್ ಆಗಿರ್ಬೋದು, ಎಗ್ ವೈಟ್ ಥರ ನಿಮಗೆ ವೆಜೈನಲ್ ಡಿಸ್ಚಾರ್ಜ್ ಆಗಿರ್ಬೋದು. ಈ ಥರದ್ದು ಓವ್ಯುಲೇಷನ್ ಸಿಮ್ಟಮ್ಸ್ನ ನೋಟ್ ಮಾಡ್ಕೋಬೇಕು. ಸೊ ಈ ಚಾರ್ಟಲ್ಲಿ ನಿಮಗೆ ನೀಟಾಗಿ ನೀವು ಮೆನ್ಷನ್ ಮಾಡ್ತಾ ಹೋದ್ರಿ ಅಂತಂದರೆ 1 ಸೈಕಲ್ 2 ಸೈಕಲ್ 3 ಸೈಕಲ್ಸ್ ನೀವು ಮಾಡಿದ್ರಿ ಅಂತಂತಂದರೆ ನಿಮಗೆ ಕರೆಕ್ಟಾಗಿ ನಿಮ್ಮ ಫರ್ಟೈಲ್ ವಿಂಡೋ ಯಾವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಫರ್ಟೈಲ್ ವಿಂಡೋನ ನೀವು ತಿಳ್ಕೊಳ್ಳೋದು ಮುಖ್ಯ. ಅದರಿಂದಾನೇ ನಿಮಗೆ ಗೊತ್ತಾಗುತ್ತೆ ಓವ್ಯುಲೇಷನ್ ಯಾವಾಗ ಆಗುತ್ತೆ ಅಂತ. ಸೊ ಇವತ್ತು ಓವ್ಯುಲೇಷನ್ ಆಗ್ತಾ ಇದೆ, ಆಗಬಹುದು ಅನ್ನೋದಿತ್ತು ಅಂತಂತಂದರೆ ಇವತ್ತಿನ ದಿವಸ ನೀವು ಇನ್ಸೆಮಿನೇಷನ್ ಮಾಡ್ಕೋಬೇಕು. ಸೊ ಇನ್ಸೆಮಿನೇಷನ್ ಅಂತಂತಂದರೆ ಫ್ರೆಶ್ ಸೆಮೆನನ್ನು ಸ್ಟೆರೈಲ್ ಕಂಟೈನರಲ್ಲಿ ಕಲೆಕ್ಟ್ ಮಾಡಿ ಕೊಡಬೇಕು. ನಿಮ್ಮ ಪಾರ್ಟ್ನರ್ಗೆ ಹೇಳಬೇಕು ಅದನ್ನು. ಸೊ ಪಾರ್ಟ್ನರ್ ನಿಮಗೆ ಸೆಮೆನ್ ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ ಅಂದ ತಕ್ಷಣ ಅದಕ್ಕಿಂತ ಮುಂಚೆ ಒಂದನ್ನು ನೀವು ತಲೆನಲ್ಲಿ ಇಟ್ಕೊಳ್ಳಿ. ಅಟ್ಲೀಸ್ಟ್ 2 ಡೇಸ್ವರೆಗೂ ಸೆಮೆನ್ ತೆಗೆದಿರಬಾರ್ದು. ಓಕೆ, ನೀವು IUI ಮಾಡಿಸ್ಬೇಕಾದ್ರೂ ಅದನ್ನೇ ಹೇಳೋದು, 2 ಡೇಸ್ ಏನೂ ಮಾಡಿರಬೇಡಿ ಅಂತಂತ ಹೇಳಿನೇ ಹೇಳ್ತಾರೆ. ಓಕೆ, ಸೊ ಇವತ್ತು ಮಾಡ್ತೀರಾ ಅಂತಂತಂದರೆ
2 ಡೇಸ್ ಹಿಂದೆ 2 ಡೇಸು ಸಿಮೆನ್ ಆಚೆ ತೆಗ್ದಿರಬಾರ್ದು. ಅದಾದಮೇಲೆ ಇವತ್ತಿನ ದಿವಸ ಇನ್ಸೆಮಿನೇಷನ್ ಮಾಡ್ಕೋತೀರಾ ಅನ್ನೋದಾದರೆ ಕಂಟೈನರಲ್ಲಿ ಇಜಾಕ್ಯುಯೇಟ್ ಮಾಡಿ ಕಲೆಕ್ಟ್ ಮಾಡಿ ಕೊಡೋದಕ್ಕೆ ನಿಮ್ಮ ಪಾರ್ಟ್ನರಿಗೆ ಹೇಳಬೇಕು. ಆ್ಯಂಡ್ ಇದರಲ್ಲೂ ಏನು ಅಂತಂತಂದರೆ ಬೆಳಗ್ಗೆ ಮಾಡಿ ರಾತ್ರಿ ಯೂಸ್ ಮಾಡೋದಲ್ಲ. ಓಕೆ, ಫ್ರೆಶ್ ಆವಾಗೇ ಇಜಾಕ್ಯುಯೇಟ್ ಮಾಡಿ ಆವಾಗಲೇ ಯೂಸ್ ಮಾಡಬೇಕು. ಓಕೆ, ಸೊ ಒನ್ಸ್ ನಿಮ್ಮ ಪಾರ್ಟ್ನರ್ ಇಜಾಕ್ಯುಯೇಟ್ ಮಾಡಿ ನಿಮಗೆ ಸಿಮೆಂಟ್ ತಂದು ಕೊಟ್ಟರು ಅಂತಂತಂದರೆ ಸಿರಂಜನ್ನ ತೊಗೊಂಡು ಫುಲ್ ಎಲ್ಲನೂ ಸಿರಂಜ್ ಒಳಗೆ ಎಳ್ಕೋಬೇಕು. ಫುಲ್ ಸೆಮನನ್ನು ಸಿರಂಜ್ ಒಳಗೆ ಎಳ್ಕೋಬೇಕು. ಓಕೆ, ಅದಾದ ಮೇಲೆ ಈ ಸಿರಂಜನ್ನ ಇನ್ಸರ್ಟ್ ಆ್ಯಂಡ್ ರಿಲೀಸ್ ಇದನ್ನೇನು ಮಾಡಬೇಕು ಅಂತಂತಂದರೆ ಇಂಜೆಕ್ಷನನ್ನು ಸಿರಂಜನ್ನು ವೆಜೈನಲ್ಲಿ ಇನ್ಸರ್ಟ್ ಮಾಡಬೇಕು ಆ್ಯಂಡ್ ಸ್ಲೋ ಆಗಿ ಪುಷ್ ಮಾಡಬೇಕು ಸೊ ದ್ಯಾಟ್ ಸಿಮೆನ್ ಆಚೆ ಬರುತ್ತೆ. ಓಕೆ, ಬಂದ್ ಆದಮೇಲೆ ಸ್ಲೋ ಆಗಿ ಇದನ್ನು ಸಿರಂಜನ್ನು ಆಚೆ ತೆಕ್ಕೋಬೇಕು. ತೆಕ್ಕೊಂಡು ಆದಮೇಲೆ ಇನ್ಕ್ಲೈನ್ ಆಗಿ ಅಂದರೆ ಕಾಲು ಸ್ವಲ್ಪ ಮೇಲ್ ಮಾಡಿಕೊಂಡು ಇನ್ಕ್ಲೈನ್ ಆಗಿ ಮಲ್ಕೋಬೇಕು. ಓಕೆ, ಫಾರ್ 20 to 30 minutes ಅಟ್ಲೀಸ್ಟ್. ಯಾಕೆ ಅಂತಂದರೆ IUI ಮಾಡಿದವಾಗ್ಲೂ ಕೂಡ 20-30 ಮಿನಿಟ್ಸು ಇನ್ಸೆಮಿನೇಷನ್ ಆದಮೇಲೆ ಅರ್ಧ ಗಂಟೆ ನಮ್ಮನ್ನು ಹಿಂಗೇ ಮಲಗಿಸ್ತಾರೆ. ಹೀಗೆ ಮಾಡಿ ಬೆಡ್ಡನ್ನು ಹಿಂಗೆ ಮಾಡಿ ಮಲಗಿಸ್ತಾರೆ. ತಲೆ ಈ ಕಡೆ, ಕಾಲು ಈ ಕಡೆ. ಓಕೆ, ಸೊ ಕಾಲು ಮೇಲೆ ಮಾಡಿ ಸ್ವಲ್ಪ ಹೊತ್ತು ಮಲಗಿಸ್ತಾರೆ ಸೊ ದ್ಯಾಟ್ ನಿಮಗೆ ಸರ್ವಿಕ್ಸ್ ಒಳಗಡೆಗೆ ಸೆಮೆನ್ ಹೋಗೋದಕ್ಕೆ ಅನುಕೂಲ ಆಗಲಿ ಅಂತ. ಓಕೆ, ಆ್ಯಂಡ್ ಇದಕ್ಕಿಂತ ಮುಂಚೆ ನೀವು ಇದನ್ನು ಇಂಟ್ರಾ ವೆಜೈನಲ್ ಇನ್ಸೆಮಿನೇಷನ್ ನೀವು ಮಾಡ್ಕೊತೀರಾ ಅಂತಂತಂದರೆ ಅದಕ್ಕಿಂತ ಮುಂಚೆನೇ ಸುಸ್ಸು ಪಾಟಿ ಎಲ್ಲ ಮುಗಿಸ್ಕೊಂಡು ಬಂದು ಇದನ್ನು ಮಾಡಿದರೆ ಬೆಟರ್. ಯಾಕಂತಂದರೆ ಅಟ್ಲೀಸ್ಟ್ ಲಾಸ್ಟ್ 20-30 ಮಿನಿಟ್ಸ್ ನೀವು ಹೀಗೆ ಮಲ್ಕೋಬೇಕು. ನಿಮ್ಗೆ ಆ ಟೈಮಲ್ಲಿ ಯೂರಿನ್ ಅರ್ಜೆನ್ಸಿ ಆಯಿತು ಅಂತಂದರೆ ಮತ್ತೆ ಎದ್ದು ಹೋಗ್ಬೇಕಲ್ವ, ಅದಕ್ಕೋಸ್ಕರ ಅಷ್ಟೇ. ಇಷ್ಟೇ ನಾರ್ಮಲ್. ನಿಮಗೆ IUIಗೂ ಇದಕ್ಕೂ ಮೇಜರ್ ಡಿಫ್ರೆನ್ಸ್ ಏನು ಅಂತಂತಂದರೆ IVIನ ನೀವು ಮನೆಯಲ್ಲೇ ಮಾಡ್ಕೊತೀರಾ, ಆರಾಮಾಗಿ ಮಾಡ್ಕೊತೀರಾ, ನೀವೇ ಮಾಡ್ಕೊತೀರಾ, ಸಿರಂಜಿಂದ ಕೆಲಸ ಮುಗಿದ್ಬಿಡುತ್ತೆ. ಓಕೆ, ಹೋಮಲ್ಲಿ ಯಾರಿಗೆಲ್ಲ ಆ್ಯನ್ಸೈಟಿ ಪ್ರಾಬ್ಲಮ್ಸ್ ಇರುತ್ತೆ, ವೆಜೈನಸ್ಮಸ್ ಪ್ರಾಬ್ಲಮ್ಸ್ ಇರುತ್ತೆ ಅಂಥವ್ರಿಗೆಲ್ಲ ದಿಸ್ ಇಸ್ ಫಾರ್ ಬೆಸ್ಟ್. ಆ್ಯಂಡ್ IUIಯಲ್ಲಿ ಏನಾಗುತ್ತೆ ಅಂತಂತಂದರೆ ಹಾಸ್ಪಿಟಲ್ ಸೆಟಪ್ಪಲ್ಲೇ ಮಾಡಬೇಕು ಒಂದು. ಆ್ಯಂಡ್ ನಿಮಗೆ ಕೆಥೆಟರ್ ಬೇಕು. ಯಾಕಂತಂದರೆ ಯೂಟ್ರಸ್ ಒಳಗಡೆಗೆ ಸೆಮನನ್ನು ಪ್ಲೇಸ್ ಮಾಡಬೇಕಲ್ವ. ಸೊ ಹಾಗಾಗಿ ಕೆಥೆಟರ್ ಬೇಕು. ಬರೀ ಸಿರಂಜಿಂದ ಕೆಲಸ ನಡೆಯಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ಮೇಜರ್ ಸ್ಟೆಪ್ ಏನು ಅಂತಂತಂದರೆ ಸಿಮೆನನ್ನು ವಾಶ್ ಮಾಡ್ತಾರೆ. ಸಿಮೆನನ್ನು ವಾಶ್ ಮಾಡಿ ಎಕ್ಸ್ಟ್ರಾ ಫ್ಲೂಯಿಡ್ ಎಲ್ಲ ಏನೇನೆಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದುಬಿಡ್ತಾರೆ. ಓಕೆ, ಬಟ್ ಇಲ್ಲಿ IVIಯಲ್ಲಿ ಆ ಥರ ಏನೂ ಮಾಡಲ್ಲ. ಆ್ಯಸ್ ಇಟ್ ಈಸ್ ನಿಮ್ಮ ಪಾರ್ಟ್ನರ್ ಸೆಮನನ್ನು ಹಾಗೆ ಇಂಜೆಕ್ಟ್ ಮಾಡ್ಕೊತೀರ ನೀವು. ಇದೇ ಮೇಜರ್ ಡಿಫ್ರೆನ್ಸ್. ಓಕೆ, IUIಯಲ್ಲಿ ವಾಶ್ ಆಗುತ್ತೆ ಸೆಮನ್, ಇದರಲ್ಲಿ ವಾಶ್ ಆಗಲ್ಲ. ಓಕೆ, ಅದನ್ನು ಬಿಟ್ಟರೆ ಇಂಜೆಕ್ಟ್ ಮಾಡಿದ ಆದಮೇಲೆ ಇಲ್ಲೂ ಮಲ್ಕೋಬೇಕು ಅಷ್ಟೇ. ಬಿಟ್ಟರೆ ಏನೂ ಮೇಜರ್ ಇಶ್ಯೂ ಇಲ್ಲ. ಸೊ ಇದರಲ್ಲಿ ಯೂಟ್ರಸ್ ಒಳಗಡೆ ಹಾಕೋದ್ರಿಂದ IUIಯಲ್ಲಿ ಚಾನ್ಸಸ್ ವಿಲ್ ಬಿ ಮೋರ್. IVIಯಲ್ಲಿ ಚಾನ್ಸಸ್ ವಿಲ್ ಬಿ 20 to 30%. ಬಟ್ ಅಗೇನ್ ಇಟ್ಸ್ ಅ ನ್ಯಾಚುರಲ್ ಕನ್ಸೆಪ್ಷನ್ ಟೈಪ್. ಯಾಕೆ ಅಂತಂದರೆ ನಾರ್ಮಲ್ ಪೆನೆಟ್ರೇಷನ್ ಮಾಡಿ ವೆಜೈನಾ ಒಳಗೆ ಸಿರಂಜಿಂದ ಸೆಮೆನನ್ನು ಹಾಕ್ತಾರೆ ಅಷ್ಟೇ. ನೀವೇ ಹಾಕ್ಕೊಳ್ಳೋದು. ಅದನ್ನು ಬಿಟ್ಟರೆ ಬೇರೆ ಏನೂ ಎಕ್ಸ್ಟ್ರಾ ಸ್ಟೆಪ್ ಇಲ್ಲ ಇದರಲ್ಲಿ. ಓಕೆ, ಸೊ ಇದೇ ಮೇಜರ್ ಡಿಫ್ರೆನ್ಸ್ IUIಗೂ IVIಗೂ. ಇದನ್ನು IVIನ ಯಾರು ಬೇಕಾದ್ರೂ ಮಾಡ್ಕೋಬಹುದು. ವಿತೌಟ್ ಪಾರ್ಟ್ನರ್ ಆಲ್ಸೋ ಯು ಕ್ಯಾನ್ ಡೂ. ನಿಮಗೆ ಸೆಮನ್ ಸ್ಯಾಂಪಲ್ ಅಂದರೆ ಸ್ಪರ್ಮ್ ಡೋನರಿಂದ ಸ್ಪರ್ಮ್ನ ತೊಗೊಂಡು ಬಂದು ಸಿಂಗಲ್ ಪೇರೆಂಟಾಗಿ ನೀವೇ ಮಾಡ್ಕೊತೀನಿ ಅಂತಂದ್ರೂ ಕೂಡ ದಿಸ್ ಈಸ್ ಬೆಸ್ಟ್ ಆಪ್ಷನ್. ಓಕೆ, ಇಲ್ಲ ನಮ್ಮ ಪಾರ್ಟ್ನರಿಗೆ ಪ್ರಾಬ್ಲಮ್ ಆಗ್ತಾಯಿದೆ, ಎಜುಕೇಷನ್ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ಅಂಥವರು ಕೂಡ ಇದನ್ನು ಮಾಡ್ಕೋಬಹುದು. ಆ್ಯಂಡ್ ಅಗೇನ್ ಇದರ ಸಕ್ಸಸ್ ರೇಟು ಇಟ್ ಡಿಪೆಂಡ್ಸ್ ಆನ್ ಎಗ್ ಕ್ವಾಲಿಟಿ. ನಿಮ್ಮ ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ, ನೀವು ಯಾರು ಸ್ಪರ್ಮ್ನ ಯೂಸ್ ಮಾಡಿದ್ದೀರಾ ಅವರ ಸ್ಪರ್ಮ್ ಕ್ವಾಲಿಟಿ, ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಥವಾ ಹಾರ್ಮೋನ್ ಬ್ಯಾಲೆನ್ಸ್ ಆಗಿರಬೇಕು, ಯೂಟ್ರಸ್ ಹೆಲ್ತ್, ನಿಮ್ಮ ಹೋಲ್ ಬಾಡಿ ಹೆಲ್ತು, ನಿಮ್ಮ ಹಿಸ್ಟರಿ ಆ್ಯಂಡ್ ಟೈಮಿಂಗ್ ಆಫ್ ಇನ್ಸೆಮಿನೇಷನ್. ನೀವು ಯಾವ ಟೈಮಲ್ಲಿ ಇನ್ಸೆಮಿನೇಷನ್ ಮಾಡ್ತೀರಾ ಅನ್ನೋದು ಕೂಡ ಮುಖ್ಯ. ಯಾಕೆ ಅಂತಂದರೆ ಆವಾಗ ಇನ್ಸೆಮಿನೇಷನ್ ಮಾಡಿದವಾಗ ಓವ್ಯುಲೇಷನ್ನೇ ಆಗಿಲ್ಲ ಅಂತಂತಂದರೆ
ಇಟ್ಸ್ ಆಫ್ ನೋ ಯೂಸ್ ಅಲ್ವಾ. ಸೊ ನೀವು ಇನ್ಸೆಮಿನೇಷನ್ ಮಾಡಿದ್ದ ದಿವಸ ಅಥವಾ ಮಾಡಿ ಆದಮೇಲೆ ಅಥವಾ ಮಾಡೋಕ್ಕಿಂತ ಮುಂಚೆ ಓವಲೇಷನ್ ಆಗಿತ್ತು ಅಂತಂತಂದರೆ ದೇರ್ ವಿಲ್ ಬಿ ಹೈ ಚಾನ್ಸಸ್ ಆಫ್ ಕನ್ಸೆಪ್ಷನ್. ಓಕೆ, ಅದರ್ವೈಸ್ ಹಾಗೆ ಸಕ್ಸಸ್ ಆಗೋದಿಲ್ಲ. ಆ್ಯಂಡ್ ಇದರಲ್ಲಿ ನಿಮಗೆ 4-5 ಸಿರಿಂಜ್ ಕೊಟ್ಟಿರೋದ್ರಿಂದ ನೀವು ಮತ್ತೆ ಅಂದರೆ 2 ಡೇಸ್ ಬಿಟ್ಟು ಟ್ರೈ ಕೂಡ ಮಾಡ್ಬೋದು, ಇನ್ಸೆಮಿನೇಷನ್ ಮಾಡ್ಕೋಬಹುದು. ಇಲ್ಲ ನೆಕ್ಸ್ಟ್ ಸೈಕಲ್ಗೂ ಕೂಡ ಮಾಡ್ಕೋಬೋದು. ಇದಿಷ್ಟು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅಟ್ ಹೋಮ್ ಇನ್ಸೆಮಿನೇಷನ್ ಕಿಟ್ ಅಂತ ಕರೀತಾರೆ ಇದನ್ನು. ಓಕೆ, ಸೊ ಡೆಫಿನೆಟಾಗಿ ಟ್ರೈ ಮಾಡಬಹುದು. ಆ್ಯಂಡ್ ಸೆಲ್ಫ್ ಇನ್ಸೆಮಿನೇಷನ್ ಕಿಟ್ ಅಂತಲೂ ಕೂಡ ಕರೀತಾರೆ, ಯಾಕಂದರೆ ನೀವೇ ಮಾಡ್ಕೊಳ್ಳೋದ್ರಿಂದ. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ. ಯಾರಿಗೆಲ್ಲ ನನಗೆ ಡಾಕ್ಟ್ರ್ ಹತ್ರ ಹೋಗೋದಕ್ಕೆ ಇಷ್ಟ ಇಲ್ಲ, ನನಗೆ ಡಾಕ್ಟ್ರ್ ಕಂಡ್ರೆ ಭಯ ಆಗುತ್ತೆ, ಹಾಸ್ಪಿಟಲ್ ಕಂಡ್ರೆ ಭಯ ಆಗುತ್ತೆ, ವಾಂತಿ ಬರುತ್ತೆ, ನನಗೆ ಅಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ, ಏನೇನೋ ಮಾಡ್ತಾರೆ, ಮನೆಯಲ್ಲೇ ಮಾಡುವಂಥದ್ದು ಏನಾದರೂ ಇದ್ದರೆ ಹೇಳಿ, ಡೆಫಿನೆಟಾಗಿ ನಾನು ಟ್ರೈ ಮಾಡ್ತೀನಿ ಅನ್ನೋ ಅಂಥವರು ಇದನ್ನು ಟ್ರೈ ಮಾಡಿ.